ತಣ್ಣನೆ ಗಾಳಿ. ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಹಕ್ಕಿ ಪಕ್ಷಿಗಳು, ಗಿಡಮರ, ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ನಾವೆಲ್ಲರೂ ಕೈ ಜೋಡಿಸೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ, ಬೆಳೆಸೋಣ. ಬಡತನ ಅಳಿಸಲು ಸಾಧನ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಅನೇಕರು ಕೃಷಿಯನ್ನು ಮಾಡ್ತಿರ್ತಾರೆ. ಮತ್ತಷ್ಟು ಜನರು ನಾನು ಕೃಷಿಯನ್ನು ಮಾಡಬೇಕು ಅನ್ನೋಂಥ ಆಸಕ್ತಿಯನ್ನು ವಹಿಸ್ತಿರ್ತಾರೆ. ಇದ್ರ ಜೊತೆಗೆ ಅಂದ್ಕೊಳ್ತಿರ್ತಾರೆ, ನನ್ನ ಹತ್ರ ದುಡ್ಡಿಲ್ವಲ್ಲ, ನಾನು ಹೇಗೆ ಮಾಡಲಿ ಅಂತಂದ್ಬಿಟ್ಟು. ಕೆಲವರು ಅಂದ್ಕೊಳ್ತಿರ್ತಾರೆ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನನಗೆ ಯಾರಾದರೂ ಸಹಾಯ ಮಾಡಿದ್ರೆ ನಾನು ಕೃಷಿ ಕೆಲಸಗಳನ್ನು ಚಟುವಟಿಕೆಗಳನ್ನು ಮಾಡಬಹುದು ಅಂತ ಆಸಕ್ತಿ ತೋರಿಸ್ತಿರ್ತಾರೆ, ಆಸೆಯನ್ನು ಕೂಡ ವ್ಯಕ್ತಪಡಿಸ್ತಿರ್ತಾರೆ. ಹಾಗಾಗಿಯೇ ಕೃಷಿ ಇಲಾಖೆ ಅನೇಕ ಯೋಜನೆಗಳನ್ನು ಕೂಡ ಇಟ್ಕೊಂಡಿದೆ. ಅದನ್ನು ರೈತರಿಗಾಗಿಯೇ ಸೀಮಿತಗೊಳಿಸಿರುವಂಥದ್ದು, ಅವರಿಗೆ ಪೂರಕವಾಗಿ ಪ್ರೋತ್ಸಾಹವನ್ನು ನೀಡೋದಕ್ಕಾಗಿ ಅನೇಕ ಯೋಜನೆಗಳಿದೆ. ಇಂತಹ ಯೋಜನೆಗಳ ಬಗ್ಗೆ, ಕೃಷಿ ಇಲಾಖೆಯಲ್ಲಿರುವಂಥ ಯೋಜನೆಗಳು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ಎನ್ ಅಂಬಿಕಾ ಅವರು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಆತ್ಮೀಯವಾದಂಥ ಸ್ವಾಗತ ಅಂಬಿಕಾ ಅವರೇ. ನಮಸ್ಕಾರ. ವೀಕ್ಷಕರೇ, ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಸೂಚನೆ, ತಾವು ಕೇಳುವಂಥ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ತಮ್ಮ ದೂರವಾಣಿಯ ಮೂಲಕವೇ ಮಾತನಾಡಿ, ಟಿವಿಯ ಧ್ವನಿಯನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾ, ಇನ್ನು ನಿಮ್ಮ ಕರೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ಪ್ರಶ್ನೆಯನ್ನು ಕೇಳೋದಾದರೆ, ಅಂಬಿಕಾ ಅವರೇ, ಈಗ ರೈತರು ಈಗಾಗಲೇ ನಾನು ಹೇಳಿದೆ ಕೃಷಿ ಚಟುವಟಿಕೆ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರೆ, ಆದರೆ ಯೋಜನೆಗಳು ಯಾವ್ಯಾವುದಿದೆ ಅನ್ನೋಂಥದ್ದು ಹೆಚ್ಚಿನ ಮಾಹಿತಿ ಕೂಡ ಇಲ್ಲದೇ ಇರಬಹುದು. ಹಾಗಾಗಿ ಇಲಾಖೆಯಿಂದ ಯಾವ್ಯಾವ ಯೋಜನೆಗಳಿದೆ ಪ್ರಮುಖವಾಗಿ ಹೇಳೋದಾದರೆ, ಕೃಷಿ ಇಲಾಖೆಯಲ್ಲಿ ಅನೇಕ ರೈತಪರ ಯೋಜನೆಗಳನ್ನು ನಾವು ಜಾರಿ ಮಾಡ್ಕೊಳ್ತಾ ಬಂದಿದ್ದೀವಿ. ಪ್ರಮುಖವಾಗಿ ಅದರಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ, ಬೀಜಗಳ ಪೂರೈಕೆ, ಮತ್ತು ಕೃಷಿ ಯಾಂತ್ರೀಕರಣ, ಕೃಷಿ ಭಾಗ್ಯ ಯೋಜನೆ, ಕೃಷಿ ಸಂಸ್ಕರಣೆ, ಕೃಷಿ ಸಿಂಚಾಯಿ ಅಥವಾ ಸೂಕ್ಷ್ಮ ನೀರಾವರಿ ಯೋಜನೆ, ಇಸಾಪ್, ಹೀಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಕೃಷಿ ಇಲಾಖೆಯಲ್ಲಿ. ಹಾಗಿದ್ರೆ ಈಗ ತಾವು ಹೇಳ್ತಾ ಇದ್ದೀರಾ ಅನೇಕ ಯೋಜನೆಗಳಿದೆ ಅಂತ ತಾವು ಹೇಳ್ತಾ ಇದ್ದೀರಾ. ಬಹುಮುಖ್ಯವಾಗಿ ಪ್ರಾರಂಭ ಆಗೋದೇ ಮಣ್ಣಿನಿಂದ ಪ್ರಾರಂಭ ಆಗುವಂಥದ್ದು. ಹಾಗಿದ್ರೆ ರೈತ ಮೊದಲನೆಯದಾಗಿ ಈ ಮಣ್ಣನ್ನು ಆರೋಗ್ಯ ಕಾಪಾಡ್ಕೊಳ್ಬೇಕಾಗತ್ತೆ, ಅದರ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಈ ಮಟ್ಟದಲ್ಲಿ ಯಾವ್ಯಾವ ಯೋಜನೆಗಳಿದೆ ಅಂತ ಕೃಷಿ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಎಲ್ಲ ರೀತಿಯಲ್ಲೂ ಮಣ್ಣು ನಮಗೆ ಒಂದು ಸಂಪತ್ತು ಇದ್ದಾಗೆ. ಅದನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಾಗಿ ನಾವು ರೈತರ ತಾಕುಗಳಲ್ಲಿ ಮಣ್ಣು ಮಾದರಿಗಳನ್ನು ವಿಶ್ಲೇಷಿಸಿ ಅವರಿಗೆ ಆ ಪೋಷಕಾಂಶಗಳ ಬಗ್ಗೆ ಮಾಹಿತಿ ನೀಡ್ತಾ ಬರ್ತಾ ಇದ್ದೀವಿ. ಪ್ರಮುಖ ಉದ್ದೇಶ ಏನಂದರೆ, ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿರುವಂಥ ಪೋಷಕಾಂಶಗಳ ಪ್ರಮಾಣವನ್ನು ತಿಳ್ಕೊಂಡಾಗ ರೈತರು ಅಗತ್ಯಕ್ಕಿಂತ ಹೆಚ್ಚಿನ ಪೋಷಕಾಂಶಗಳ ಬಳಕೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಉತ್ಪಾದನಾ ವೆಚ್ಚದಲ್ಲಿ ಅವ್ರಿಗೆ ಕಡಿತ ಕಾಣುವಂಥ ಸಂಭಾವನೆ ಇರುತ್ತದೆ. ಅಂದರೆ ನೀವು ಹೇಳ್ತಿರೋದೇನು ಅಂತಂದರೆ, ಮಣ್ಣನ್ನು
ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ, ಯಾವ ಗಿಡಕ್ಕೆ ಯಾವ ಪೋಷಕಾಂಶ ಬೇಕಾಗುತ್ತೆ, ಎಷ್ಟು ಬೇಕಾಗುತ್ತೆ ಅನ್ನೋಂಥ ಮಾಹಿತಿ ಅವ್ರಿಗೆ ಬೇಕಾಗುತ್ತೆ ಅಂತ. ಇದನ್ನು ಹೇಗೆ ಪಡ್ಕೊಳ್ಬಹುದು ಅಂತೀರಾ? ಅಂದರೆ ಮಣ್ಣಿನ ಪರೀಕ್ಷೆ ತುಂಬ ಮುಖ್ಯ ಆಗಿರುತ್ತೆ. ಹೌದು, ಈಗ ಅವರು ನಿಮಗೆಲ್ಲ ಗೊತ್ತಿದೆ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರುವಂಥದ್ದು ಇರುತ್ತೆ. ಅವರಲ್ಲಿ ಹೋಗಿ ಅವ್ರು ಸಂಪರ್ಕ ಮಾಡ್ಬೋದು. ಆಗ ಅವರು ರೈತರ ತಾಕುಗಳಿಗೆ ಭೇಟಿ ನೀಡಿ ಮಣ್ಣು ಮಾದರಿಗಳನ್ನು ತೆಗೆದುಕೊಂಡು ಬಂದು ವಿಶ್ಲೇಷಣೆ ಮಾಡ್ತಾರೆ. ನಮ್ಮ ಲ್ಯಾಬ್ಗಳಲ್ಲಿ ವಿಶ್ಲೇಷಣೆ ಮಾಡಿ ಆಮೇಲೆ ಕೇಂದ್ರ ಸರ್ಕಾರದ ಪೋರ್ಟಲ್ನಲ್ಲೂ ಸಹ ಈ ಮಾಹಿತಿಯನ್ನು ಅಳವಡಿಸಿ ನಾವು ರೈತರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತಲೂ ನಾವು ನೀಡ್ತಾ ಬಂದಿದ್ದೇವೆ. ಸೊ ಇದರ ಮಾಹಿತಿ ಪಡ್ಕೊಂಡು ರೈತರು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನ ಬಳಕೆ ಮಾಡೋದನ್ನು ಕಡಿತಗೊಳಿಸ್ತಾ ಇದ್ದೀವಿ. ಅಂದರೆ ನೀವು ಹೇಳ್ತಿರೋದೇನು ಅಂತಂದರೆ ಮಣ್ಣಿನ ಆರೈಕೆ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಅಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡುವ ಉದ್ದೇಶಕ್ಕೋಸ್ಕರ ಆ ರೀತಿಯಲ್ಲಿ ಮಾಡಬೇಕು ಅಂತ. ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು. ನಾವು ವೈಜ್ಞಾನಿಕವಾಗಿ ಬಳಸಿದಾಗ ಅಲ್ಲಿ ಎಷ್ಟು ಅಗತ್ಯ ಇರುತ್ತೋ ಅಷ್ಟೇ ಪೋಷಕಾಂಶಗಳನ್ನು ನಾವು ಬಳಕೆ ಮಾಡಿ ಉತ್ಪಾದನಾ ವೆಚ್ಚದಲ್ಲಿ ಕಡಿತಗೊಳ್ಳುವಂತಿರುತ್ತದೆ. ಈಗ ಕರೆಯನ್ನು ತೆಗೆದುಕೊಳ್ಳೋಣ. ಯಲಹಂಕದಿಂದ ಇರುವಂತ ಕರೆ. ಹಲೋ. ಕೇಳಿ ತಮ್ಮ ಪ್ರಶ್ನೆಯನ್ನ. ನಾನು ಮಣಿಯವರು ಕೇಳಿ. ಕೇಳಿ ಮಣಿಯವರು. ಇದು ನಮ್ಗೆ ಇವಾಗ ಅಡಿಕೆ ತೋಟ ಕಟ್ಟಿದೀವಿ ಸರ್ ಊರಲ್ಲಿ. ಅದನ್ನ ಯಾವ ರೀತಿ ನಾವು ಇದನ್ನ ಗೊಬ್ಬರ ಎಲ್ಲ ಯಾವಾಗ ಹಾಕ್ಬೇಕು, ಮತ್ತೆ ಯಾವ ರೀತಿ ಅದನ್ನ ಪೋಷಣೆ ಮಾಡ್ಬೇಕು, ಅದ್ರ ಜೊತೆಗೆ ಬೇರೆ ಏನಾದ್ರು ಮಾಡ್ಬೋದಾ ಅಂತ ಕೇಳ್ಬೇಕು. ಉತ್ತರವನ್ನ ನೀಡ್ತಾರೆ. ನೀವು ಅಡಿಕೆ ಬೆಳೆಗಾರರಾಗಿರೋದ್ರಿಂದ ನೀವು ಹತ್ತಿರದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ಬೋದು. ನಿಮ್ಮ ಫೋನ್ ನಂಬರ್ ಕೊಟ್ಟರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ನಾವು ಸಹ ಅವ್ರಿಗೆ ತಿಳಿಸ್ತೀವಿ. ಹಾಗೆ ಇದು ಮಣ್ಣಿನ ಸಂರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದರ ನಿರ್ವಹಣೆಯನ್ನ, ಅದರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಈ ಕಾರ್ಡ್ಗಳನ್ನು ಹೇಗೆ ಮಾಡಿಸ್ಬೇಕಾಗುತ್ತೆ ಅಂತ ತಾವು ಹೇಳ್ತೀರಾ? ಅದು ಪೋರ್ಟಲ್ನಲ್ಲಿ ನಾವು ಏನು ತಾಕುಗಳ ಆಧರಿಸಿ ರೈತರ ಸರ್ವೆ ನಂಬರ್ ಮತ್ತು FID ಅನ್ನೋ ಒಂದು ID ಸಹ ಇರುತ್ತೆ. ಅದರ ಬೇಸಿಸ್ ಮೇಲೆ ನಾವು ವಿಶ್ಲೇಷಣೆ ನಂತರ ಎಲ್ಲ ಪೋಷಕಾಂಶಗಳ ವಿವರಗಳನ್ನು ನಾವು ಅಳವಡಿಸ್ತೀವಿ. ರೈತವಾರು ಮಾಹಿತಿಯನ್ನು ಅಳವಡಿಸಿದಾಗ ಕೇಂದ್ರ ಸರ್ಕಾರದಿಂದ ನಮಗೆ ಅನುಮತಿ ನೀಡಿದ ತಕ್ಷಣವೇ ನಾವು ಅದನ್ನು ಪ್ರಿಂಟೌಟ್ ತೆಗೆದುಕೊಂಡು ಸಂಬಂಧಪಟ್ಟ ರೈತರಿಗೆ ತಲುಪಿಸುವಂಥ ವ್ಯವಸ್ಥೆ ಇರುತ್ತೆ. ಹಾಗಿದ್ರೆ ಈಗ ಈಗಾಗಲೇ ನಾನು ಪ್ರಶ್ನೆ ಕೇಳಿದ್ದೆ, ನಾನು ಆ ಮಣ್ಣು ಯಾವ ರೀತಿಯಲ್ಲಿದೆ, ಹೇಗಿದೆ ಅಂತ ತಿಳ್ಕೊಳ್ಬೇಕು ಅನ್ನೋದಾದರೆ ಅವರು ತಮ್ಮನ್ನು ನೇರವಾಗಿ ಬಂದು ಭೇಟಿ ಮಾಡಬೇಕಾ, ಅಥವಾ ತಾವು ಪ್ರತಿಯೊಂದು ಭೂಮಿಗೂ ಹೋಗಿ ಈ ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡ್ತೀರಾ, ಹೇಗೆ? ಸಾಮಾನ್ಯವಾಗಿ ನಮಗೆ ಆ್ಯಕ್ಚುಲಾಗಿ ಹೇಳೋದಾದರೆ ಕ್ರಿಯಾ ಯೋಜನೆ ಇರುತ್ತೆ. ಇಷ್ಟು ಅನಾಲಿಸಿಸ್ ಸ್ಯಾಂಪಲ್ಸ್ನ ನಾವು ನಮ್ಮ ಲ್ಯಾಬ್ಗಳಲ್ಲಿರುವಂಥ ಕೆಪಾಸಿಟಿ ಆಧರಿಸಿ ನಾವು ಪ್ರತಿ ವರ್ಷ ಇಷ್ಟು ಸ್ಯಾಂಪಲ್ ಮಣ್ಣು ಮಾದರಿಗಳ ವಿಶ್ಲೇಷಣೆ ಮಾಡುವಂಥದ್ದು ಇರುತ್ತೆ. ನಾವು ಸಹ ರೈತರ ತಾಕುಗಳಿಗೆ ಭೇಟಿ ನೀಡಿ ಮಣ್ಣು ಪರೀಕ್ಷೆ ಮಾಡ್ತೀವಿ, ಮಾದರಿಗಳನ್ನು ತೆಗೆದುಕೊಂಡು. ಅದಲ್ಲದೆ ರೈತರು ಸಹ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ವಿಶ್ಲೇಷಣೆ ಮಾಡ್ಕೊಳ್ಳೋಕ್ಕೆ ಕೇಳ್ಕೊಂಡ್ರೆ ಅದನ್ನು ಸಹ ನಾವು ಮಾಡಿಕೊಡೋವಂಥ ವ್ಯವಸ್ಥೆ ಇರುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ ಈ ಬಿತ್ತನೆ ಬೀಜಗಳು ತುಂಬ ಮುಖ್ಯ ಆಗುತ್ತೆ. ಸೊ ಈ ಬಿತ್ತನೆ ಬೀಜಗಳನ್ನು ಅವರು ಆ ಒಂದು ಪೂರೈಕೆ ಮಾಡಬೇಕು ಅನ್ನೋದಾದರೆ, ಅವರು ಪಡ್ಕೊಳ್ಬೇಕು ಅನ್ನೋದಾದರೆ ಯಾರನ್ನ ಸಂಪರ್ಕ ಮಾಡಬೇಕು, ಹೇಗೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ಹೇಳೋದು? ಎಲ್ಲ ಸೌಲಭ್ಯಗಳು ನಾವು ಹೋಬಳಿ ಮಟ್ಟದಲ್ಲಿ ಒದಗಿಸ್ತಾ ಇದ್ದೀವಿ ಕೃಷಿ ಇಲಾಖೆ ವತಿಯಿಂದ. ಅಲ್ಲಿ ಕೃಷಿ ಅಧಿಕಾರಿ ಅಂತ ಒಬ್ಬ ಅಧಿಕಾರಿನೂ ಸಹ ನಿಯೋಜಿಸಿ ಅವ್ರ ಮುಖಾಂತರ ನಾವು ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇರೋವಂಥದ್ದು ಇದೆ. ಸೊ ಯಾವುದೇ ರೈತ ಅಗತ್ಯಕ್ಕೆ ಅನುಗುಣವಾಗಿ ಬಿತ್ತನೆ, ಮುಂಗಾರು ಹಂಗಾಮು ಇರ್ಬೋದು, ಹಿಂಗಾರು ಇರ್ಬೋದು, ಬಿತ್ತನೆ ಬೀಜಗಳ ಅಗತ್ಯ ಇದ್ದವರು ರೈತ ಸಂಪರ್ಕಕ್ಕೆ ಭೇಟಿ ನೀಡಿ ಅವರು ಸಂಬಂಧಪಟ್ಟ ದಾಖಲೆಗಳನ್ನು ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಕರೆಯನ್ನು ತೆಗೆದುಕೊಂಬೋಣ. ರಾಯಚೂರಿಂದ ಕರೆ ಇರುವಂಥದ್ದು ಈರಪ್ಪ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನು. ನಮಸ್ಕಾರ. ಕೇಳಿ ಮೇಡಮ್, ನಾವು ಕೇಳೋ ಪ್ರಶ್ನೆ ಏನಂದ್ರೆ ಸರ್, ನಾವು ಕೇಳೋ ಪ್ರಶ್ನೆ ಏನಂದ್ರೆ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಆದ್ರೆ ಜಿಲ್ಲಾವಾರು ದೂರ ಆಗ್ತಿರ್ತಾ ಇದೆ ನಮಗೆ ರೈತರಿಗೆ.
ನಮ್ಗೆ ತಾಲೂಕ್ ಲೆವೆಲ್ ಅಲ್ಲಿ ಮಣ್ಣು ಪರೀಕ್ಷೆ ಮಾಡಕ್ಕಾದ್ರೆ ಒಂದ್ ಸ್ವಲ್ಪ ಅನುಕೂಲತೆ ಸಿಗ್ತೈತೆ ಸರ್. ತಾಲೂಕು ಈಗ ಮಟ್ಟದ ರೈತರಿಗೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ವ್ಯವಸಾಯ ಬಿಟ್ಟು ಹೋಗಕ್ಕಾಗಲ್ಲ. ಅದ್ರ ಸಲುವಾಗಿ ಈಗ ತಾಲೂಕ್ ಲೆವೆಲ್ ಅಲ್ಲಿ ನಮ್ಮ ಮಣ್ಣು ಪರೀಕ್ಷೆ ಪರವಾಗಿಲ್ಲ ಅಂತ ಉತ್ತರವನ್ನು ನೀಡ್ತಾರೆ. ಈಗ ಸದ್ಯ ನಾವು ಜಿಲ್ಲಾ ಮಟ್ಟದಲ್ಲಿ ವಿಶ್ಲೇಷಣೆಗಾಗಿ ಪ್ರಯೋಗಾಲಯಗಳನ್ನು ಮಾಡ್ಕೊಂಡಿರೋಂಥದ್ದಿದೆ. ನಾವು ತಾಲೂಕು ಮಟ್ಟದಲ್ಲೂ ಸಹ ನಾವೇ ಬಂದು ಸ್ವತಃ ಮಾದರಿಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾವು ವಿಶ್ಲೇಷಣೆ ಮಾಡಿ ತಮಗೆಲ್ಲ ಮಾಹಿತಿ ಒದಗಿಸ್ತಾ ಇದ್ದೀವಿ. ತಾಲೂಕು ಮಟ್ಟದಲ್ಲಿ ಮುಂದಿನ ದಿನಗಳು ಅವಶ್ಯಕತೆ ಇದ್ದರೆ ನಾವು ಖಂಡಿತ ಇದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಅಂದರೆ ಒಟ್ಟಿನಲ್ಲಿ ಏನಂತಂದರೆ ಅವ್ರು ಕೇಳ್ತಿರುವಂಥದ್ದು ತಾಲೂಕು ಮಟ್ಟದಲ್ಲಿ ಅನ್ನುವಂಥದ್ದು ಕೂಡ ಅದು ಒಂದು ರೀತಿಯಲ್ಲಿ ನಿಜನೇನೆ. ಈ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಈಗ ಯಾಕೆಂತಂದ್ರೆ ಅನೇಕರು ಏನು ಮಾಡ್ತಾರೆ, ಬೆಳೆಯನ್ನು ಬೆಳೀತಾರೆ, ಬೆಳೆದ ನಂತರದಲ್ಲಿ ಕೊನೆಯಲ್ಲಿ ಫಸಲು ಬಂದಿಲ್ಲ ಅಂತಂದರೆ ತುಂಬ ಅವ್ರಿಗೆ ಒಂದು ರೀತಿ ಬೇಜಾರಾಗುತ್ತೆ, ಏನಪ್ಪ ಈ ರೀತಿನೆಲ್ಲ ಆಯಿತು ಅಂತ ಅಂದ್ಬಿಟ್ಟು. ಹಾಗಾಗಿ ತುಂಬ ಮುಖ್ಯವಾಗಿರೋದು ಈ ಬಿತ್ತನೆ ಬೀಜ. ಹೌದು, ನಮಗೆ ಎಲ್ಲ ಪರಿಕರಗಳಿಗಿಂತ ಪ್ರಮುಖವಾಗಿ ಹಾಗೂ ಗುಣಮಟ್ಟದ ಪರಿಕರಗಳನ್ನು ಒದಗಿಸುವ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿ ಇರೋದುಂಟು. ಬಿತ್ತನೆ ಬೀಜಗಳಿಗೆ ಸೀಮಿತವಾಗಿ ಹೇಳೋದಾದರೆ ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯ ಬೀಜ ನಿಗಮ ಅಂತ ಒಂದು ಸಂಸ್ಥೆ ಇದೆ. ಅದರ ಮುಖಾಂತರ ನಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನು ರೈತರಿಗೆ ಒದಗಿಸ್ತಾ ಬಂದಿದ್ದೇವೆ. ಸೊ ಹಾಗಾಗಿ ಎಲ್ಲ ರೀತಿಯ ವಿವಿಧ ಬೆಳೆಗಳ ತಳಿಗಳ ಗುಣಮಟ್ಟದ ಬೀಜವನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಇಲಾಖೆ ವತಿಯಿಂದ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಚನ್ನಪಟ್ಟಣದಿಂದ ಇರುವಂತ ಕರೆ. ಕಲ್ಲಪ್ಪ ಅವ್ರಿಗೆ ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ನಮಸ್ತೆ. ನಮಸ್ಕಾರ. ಚನ್ನಪಟ್ಟಣದಿಂದ ಕೇಳಿ. ಅಡಿಕೆ ತೋಟದಲ್ಲಿ ನಾವು ಈಗ 12 ವರ್ಷದಿಂದ ಮಾಡಿದ್ವಿ ಸರ್. ಅದು ಇತ್ತೀಚೆಗೆ ಏನಾಗಿದೆ, ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ಅದರಿಂದ ರಾಸಾಯನಿಕ ಗೊಬ್ಬರ ಕೊಡಬಹುದಾಗಿದೆ ಅಂತ. ತಾವು ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಬೇಸಿಸ್ ಮೇಲೆ ನೀವು ರಾಸಾಯನಿಕ ಗೊಬ್ಬರ ಕೊಡಲಿಕ್ಕೆ ಕ್ರಮ ಕೈಗೊಳ್ಬೋದು. ಅದಕ್ಕಿಂತ ಮುಂಚಿತವಾಗಿ ನೀವು ತೋಟಗಾರಿಕಾ ಅಧಿಕಾರಿಗಳನ್ನು ಸಹ ನೀವು ಸಂಪರ್ಕ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಅಂದರೆ ಇಂಥ ಸಂದರ್ಭಗಳಲ್ಲಿ ಮುಖ್ಯವಾಗಿ ರೈತರು ಏನು ಮಾಡಬೇಕಾಗುತ್ತೆ ಅನ್ಸುತ್ತೆ ಅಂದರೆ, ಅವರು ಸ್ವಯಂ ನಾನೊಂದು ಸ್ವಲ್ಪ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ನನ್ನ ಭೂಮಿಯನ್ನು ಅನ್ನೋದಾದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದೇವೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಮೊದಲು ಅವ್ರ ಮಣ್ಣು ಪರೀಕ್ಷೆ ಮಾಡಿಸ್ಲಿ. ಸೊ ರಾಸಾಯನಿಕ ಗೊಬ್ಬರಗಳ ಬಳಕೆ ಕುರಿತಾಗಿ ಮಣ್ಣು ಫಲವತ್ತತೆ ಆಧರಿಸಿ ನಾವು ಬಳಕೆ ಮಾಡುವಂಥದ್ದು ಇದೆ. ಹಾಗಾಗಿಯೂ ನಾವು ಸಾವಯವ ಇಂಗಾಲ ಹೆಚ್ಚಿಸುವ ನಿಟ್ಟಿನಲ್ಲಿ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದರ ಜೊತೆಗೆ ನಾವು ಬಿತ್ತನೆ ಬೀಜದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದನ್ನು ನೀವು ಹೇಳ್ತಾ ಇದ್ದೀರಾ, ಒಂದು ನಿರ್ದಿಷ್ಟವಾದಂಥ ಸ್ಥಳದಲ್ಲಿ ಅವರು ತೆಗೆದುಕೊಳ್ಬೇಕು ಅಂತ ಅಂದ್ಬಿಟ್ಟು. ರೈತರು ಸಾಮಾನ್ಯವಾಗಿ ಹೇಳೋದಾದರೆ ಅವರು ಯಾವ ರೀತಿಯಲ್ಲಿ ಮೋಸ ಹೋಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ? ಈಗ ಇಲಾಖೆಯಲ್ಲಿ ನಾವು ಪ್ರಮಾಣಿತ ಬಿತ್ತನೆ ಬೀಜ ಕೊಡೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಕಂಡು ಬರೋದಿಲ್ಲ. ಯಾಕಂದರೆ ಅದು ಗುಣಮಟ್ಟ ಪರೀಕ್ಷೆಗೊಳಪಡಿಸಿ ವಿತರಣೆ ಮಾಡುವಂಥ ಬಿತ್ತನೆ ಬೀಜ ಆಗಿರುತ್ತದೆ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಎಲ್ಲ ರೈತರು ಪ್ರಮಾಣಿತ ಬಿತ್ತನೆ ಬೀಜಗಳನ್ನೇ ಆದಷ್ಟು ಬಳಕೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಚಿತ್ರದುರ್ಗದಿಂದ ಇರುವಂತ ಕರೆ. ಮಂಜುನಾಥ್ ರೆಡ್ಡಿ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ನಮಸ್ಕಾರ. ಕೇಳಿ ಮೇಡಮ್. ನಮ್ಮಲ್ಲಿ ಮೇಜ್ ಸೀಡ್ಸ್ ಎಲ್ಲ ಪ್ರೈವೇಟ್ ಕಂಪನಿಗಳು ಬಂದು F1 F2 ಸೀಡ್ಸ್ ಕೊಟ್ಟು ನಮ್ಮ ಹತ್ರ ಬೆಳೆಸ್ತಿದ್ದಾರೆ. ಬಟ್ ಅದನ್ನೇ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ನಮ್ಗೆ ಸೀಡ್ಸ್ ಕೊಟ್ಟರೆ ನಾವೇ ಸೀಡ್ಸ್ ಬೆಳ್ಕೊಂಡ್ಬಿಡ್ತೇವೆ. ಈಗ ನಮ್ಮ ಇಲಾಖೆ ವತಿಯಿಂದ ನಾವು ಪ್ರಮಾಣಿತ ಬಿತ್ತನೆ ಬೀಜ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇವೆ. ಸೊ ಈ ಬೇಯಿಸು ಸಹ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಕೆಲವರು ಕಂಪನಿಗಳು, ಪ್ರೈವೇಟ್ ಕಂಪನಿಗಳ ಮುಖಾಂತರ ಟೆಂಡರಲ್ಲಿ ಭಾಗವಹಿಸಿದಾಗ ಅವ್ರಿಗೂ ಸಹ ನಾವು ಆದೇಶ ಕೊಟ್ಟು ವಿತರಣೆ ಮಾಡೋಕ್ಕೆ ವ್ಯವಸ್ಥೆ ಇದೆ. ಹಾಗಿದ್ರೆ ಒಟ್ಟಿನಲ್ಲಿ ಅವರು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರುವಂಥದ್ದು ಅನ್ನೋದನ್ನ ಅವ್ರಿಗೆ ಪರಿಗಣಿಸಬೇಕಾಗುತ್ತೆ. ಹೌದು, ಕ್ವಾಲಿಟಿ ಟೆಸ್ಟ್ ಮಾಡಿರೋಂಥ ಬಿತ್ತನೆ ಬೀಜಗಳನ್ನು ಅವರು ಬಳಕೆ ಮಾಡುವಂಥದ್ದು ಬಹಳ ಅಗತ್ಯ ಕೃಷಿಯಲ್ಲಿ. ಮತ್ತೆ ಇದ್ರ ಜೊತೆಗೆ ತಾವೊಂದು ಮಾತು ಹೇಳ್ತಾ ಇದ್ರಿ, ಕೃಷಿ ಭಾಗ್ಯ ಯೋಜನೆ ಅಂತ ಅಂದ್ಬಿಟ್ಟು. ಸೊ ಹಾಗಿದ್ರೆ ಕೃಷಿ ಭಾಗ್ಯ ಯೋಜನೆ ಅನ್ನೋಂಥದ್ದು ಏನಿದೆ?
ಕೃಷಿ ಭಾಗ್ಯ ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆಗಿದೆ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂದರೆ ಸುಸ್ಥಿರತೆನ ಕಾಯ್ದುಕೊಳ್ಬೇಕು ಅಂತ. ಅದು ಪರಿಸರ ಇರ್ಬೋದು, ಆದಾಯದ ನಿಟ್ಟಿನಲ್ಲಿರ್ಬೋದು, ಅದು ಉತ್ಪಾದನೆ ಇರ್ಬೋದು, ಯಾವುದೇ ರೀತಿಯಲ್ಲೂ ರೈತರಿಗೆ ಹೊಡೆತ ಆಗಬಾರ್ದು. ತಮಗೆಲ್ಲ ಗೊತ್ತಿದೆ, ನಮ್ಮ ಮಳೆ ಆಶ್ರಿತ ಪ್ರದೇಶದಲ್ಲಿ ರೈತರು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥದ್ದಿದೆ. ಸೊ ಈಗ ಬರಗಾಲ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ರೀತಿಯ ಸಮಸ್ಯೆಗಳು ಒಡ್ಡಿದಾಗ ಕೃಷಿ ಭಾಗ್ಯ ಅಂತ ಯೋಜನೆಯಡಿ ಅವರು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀರನ್ನು ಬಳಕೆ ಮಾಡುವಂಥದ್ದು ಇರುತ್ತೆ, ಹಾಗೂ ನೀರಿನ ಸದ್ಬಳಕೆ ಕೂಡ ಆಗುತ್ತೆ. ಸೊ ಕೃಷಿ ಭಾಗ್ಯ ಯೋಜನೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬಂದಿದೆ. ಗುರುಶಾಂತಪ್ಪ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಾಸನದಿಂದ ಇರುವಂತ ಕರೆ. ನಮಸ್ಕಾರ, ಕೇಳಿ. ಗುರುಶಾಂತಪ್ಪ ಹಳೆಬಿಡು, ಕೇಳಿ. ರಾಜಗಿರಿ ಹಳೆಬಿಡು ಹೋಗ್ಲಿ. ಕೇಳಿ ಕೇಳಿ ಕೇಳಿ. ಒಂದು ನೂರು ಗಿಡ ನಿಂಬೆ ಗಿಡ ಇದೆ. ಸರಿ, ಅಥವಾ ಗಿಡ 2ನೇ ವರ್ಷದ ಗಿಡ ಗಿಡ ಹಳದಿ ಕಲರ್ ಬರ್ತಿದೆ, ಏನ್ ಮಾಡೋದು? ಅವ್ರದ್ದು ನಿಂಬೆ ಕಲರ್ ಬಂದು ಎಲೆ ಉದುರ್ತಾ ಇದೆ. ಎಲೆ ಉದುರ್ತಾ ಇದೆ, ಹಳದಿ ಬಣ್ಣಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ರ. ಇದು ತಾವು ದಯವಿಟ್ಟು ಹತ್ತಿರದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ, ಅಲ್ಲದೆ ಇದ್ರೂ ರೈತ ಸಂಪರ್ಕಕ್ಕೆ ಭೇಟಿ ನೀಡಿ ಏನು ರೋಗಗ್ರಸ್ತ ಗಿಡದ ಒಂದು ಸ್ಯಾಂಪಲ್ ಅನ್ನ ತಾವು ದಯವಿಟ್ಟು ರೈತ ಸಂಪರ್ಕಕ್ಕೆ ಕೊಂಡೊಯ್ದು ಅಲ್ಲಿ ಮಾರ್ಗದರ್ಶನ ಪಡಿಬಹುದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾದರಿಯನ್ನು ಅವ್ರು ತೆಗೆದುಕೊಂಡು ಹೋಗ್ಬೇಕಾಗತ್ತೆ, ಅಲ್ಲಿ ತೋರಿಸಿ ಈ ರೀತಿ ಆಗ್ತಾ ಇದೆ, ಏನು ಸಮಸ್ಯೆ ಅಂತ ಅವರು ನಿಮ್ಗೆ ಹೇಳಲಿಕ್ಕೆ ಒಂದು ಸೂಕ್ತ ಮಾರ್ಗದರ್ಶನ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ನಿಮ್ಗೆ ನಾನು ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಕೃಷಿ ಭಾಗ್ಯ ಇದಕ್ಕೆ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ಅದರ ಮುಖ್ಯ ಉದ್ದೇಶ ಏನು ಅಂತನ್ನುವಂಥದ್ದು? ಆದಾಯದಲ್ಲಿ ಸುಸ್ಥಿರತೆ ಕಾಯ್ದುಕೊಳ್ಳೋದು ಒಂದಾದ್ರೆ, ಸಂಪನ್ಮೂಲಗಳ ಸದ್ಬಳಕೆ. ಈಗ ಬರಗಾಲದ ಟೈಮಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ನೀರನ್ನು ಕ್ರಿಟಿಕಲ್ ಸ್ಟೇಜಸ್ ಅಂತ ನಾವು ಹಿಂದೆ ಹೇಳ್ತೀವಿ, ಬೆಳೆಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಹಾಯಿಸಿ ಅವರು ಆದಾಯದಲ್ಲಿ ಏನು ಏರಿಳಿತಗಳಾಗುತ್ತೆ ಅದನ್ನ ನಿಯಂತ್ರಣ ಮಾಡೋಕ್ಕೆ ಇದೊಂದು ವರದಾನ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದ್ರ ಜೊತೆಗೆ ಈ ಕೃಷಿ ಭಾಗ್ಯ ಯೋಜನೆ ಪಡ್ಕೊಳ್ಬೇಕು ಅನ್ನೋದಾದ್ರೆ ಆ ಫಲಾನುಭವಿಗಳನ್ನ ಹೇಗೆ ಆಯ್ಕೆ ಮಾಡ್ತೀರಾ ನೀವು? ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅವ್ರಿಗೆ 1 ಎಕರೆ ಜಮೀನು ಇರೋಂಥದ್ದು ಇರಬೇಕು. ಈ ಹಿಂದೆ ಅವರು ಇದೇ ಯೋಜನೆಯಡಿ ಫಲಾನುಭವಿ ಆಗಿರಬಾರ್ದು. ಸೊ ಇವೆರಡು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಕೊಂಡು, ಮತ್ತೆ ನಾವು FID ಅನ್ನೋ ಒಂದು ID ಸಹ ಜನರೇಟ್ ಮಾಡಿರ್ತೀವಿ. ಈ 3 ಪ್ರಮುಖ ದಾಖಲೆಗಳನ್ನು ಒದಗಿಸಿದ್ರೆ ಆದಲ್ಲಿ ಅವರು ಈ ಯೋಜನೆಯ ಸೌಲಭ್ಯಗಳನ್ನು ಪಡ್ಕೊಳ್ಬಹುದಾಗಿದೆ. ಇದರಲ್ಲಿ ಪ್ರಮುಖವಾಗಿ 5 ರೀತಿಯ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳಿಕ್ಕೆ ಅವರಿಗೆಲ್ಲ ಅವಕಾಶ ಇರುವಂಥದ್ದಿದೆ. ಇದಲ್ಲದೇನೆ ಕ್ಷೇತ್ರ ಬದು ನಿರ್ಮಾಣ, ಪಾಲಿಥೀನ್ ಹೊದಿಕೆ, ಮತ್ತು ನೀರು ಹಾಯಿಸಲು ಪಂಪ್ಸೆಟ್ ಸಹ ನೀಡುವಂಥದ್ದಿದೆ. ನೀರಿನ ಸದ್ಬಳಕೆಗಾಗಿ ತುಂತುರು ನೀರಾವರಿ ಘಟಕಗಳನ್ನು ಸಹ ನಾವು ನೀಡುವಂಥದ್ದಿದೆ. ಇದ್ರ ಜೊತೆಗೆ ತಂತಿ ಬೇಲಿ ಮತ್ತೆ ಬೋರ್ಡ್ ಅನ್ನು ಸಹ ಅವ್ರು ಹಾಕ್ಸ್ಕೊಳ್ಬೇಕಾಗುತ್ತೆ. ಈಗ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ವಿಜಯನಗರದಿಂದ ಇರುವಂತ ಕರೆ. ವಿಜಯನಗರ ಜಿಲ್ಲೆ ಇದು. ಕೊಟ್ರೇಶಿ ಅವರ ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ಕೇಳಿ ಪ್ರಶ್ನೆಯನ್ನ ಕೊಟ್ರೇಶಿ ಅವರೇ. ಕೇಳಿಸ್ತಾ ಇದೆಯಾ? ಪ್ರಶ್ನೆಯನ್ನ ಕೇಳಿ. ಹೇಳಿ ಹೇಳಿ. ನಮಸ್ತೆ, ಹೇಳಿ. ವಿಜಯನಗರ ಜಿಲ್ಲೆಯಿಂದ ಮಾತಾಡೋಣ. ಹೇಳಿ ಹೇಳಿ. ನಮ್ದು 4 ಎಕರೆ ಜಮೀನಿದೆ. ಹಿಂಗಾರಿ ಬೆಳೆಗಳಾಗ ಈ ಕರೆ ಕಟ್ಲಿ, ಆಮೇಲೆ ಜೋಳ ಬಿತ್ತವರಮ್ಮ. ಅದಕ್ಕೆ ಸಬ್ಸಿಡಿ ಕೇಳಿದ್ರೆ ನಮ್ದು ಎಷ್ಟಿ ಬರ್ತದೆ? ಸಬ್ಸಿಡಿ ಸರಿಯಾದ ಮಾಹಿತಿ ನಮಗೆ ಕೊಡೋರಿಲ್ಲ ಅವರು. ಇಲ್ಲ, ತಾವು ದಯವಿಟ್ಟು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಸಂಪರ್ಕ ಮಾಡಿ ಮಾಹಿತಿ ಪಡ್ಕೊಳ್ಬಹುದು. ಖಂಡಿತ ತಮಗೆ ಅವ್ರ ಮಾಹಿತಿ ನೀಡುವಂಥದ್ದು ಇರುತ್ತೆ. ಅಂದ್ರೆ ಅವರು ಒಟ್ಟಿನಲ್ಲಿ ಮಾಹಿತಿಯನ್ನ ನೇರವಾಗಿ ಹೋಗಿ ಪಡ್ಕೊಳ್ಬಹುದು ಅಂತಾನು ತಾವು ಹೇಳ್ತಾ ಇದ್ದೀರಾ. ಇದ್ರ ಜೊತೆಗೆ ಈ ಕೃಷಿ ಭಾಗ್ಯ ಯೋಜನೆ ಯಾವ ಘಟಕಗಳಿಗೆ ಈ ಒಂದು ಸಹಾಯಧನವನ್ನು ಪಡ್ಕೊಳ್ಬಹುದು? ನಾನು ಈಗಾಗಲೇ ಹೇಳ್ದಾಗೆ ಇದರಲ್ಲಿ ಕ್ಷೇತ್ರ ಬದು ನಿರ್ಮಾಣ, ಪಾಲಿಥೀನ್ ಹೊದಿಕೆ, ಪಂಪ್ಸೆಟ್,
ಮತ್ತು ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಘಟಕಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಮಾನ್ಯ ರೈತರಿಗೆ 80% ಸಹಾಯಧನ ನೀಡ್ತಾ ಇದ್ದೇವೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನ ಒದಗಿಸ್ತಾ ಇದ್ದೇವೆ. ಇದರ ಜೊತೆಗೆ ತಾವು ಒಂದು ಮಾತು ಹೇಳ್ತಾ ಇದ್ರಿ, ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಅಂದ್ಬಿಟ್ಟು. ಈ ಒಂದು ಯೋಜನೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಥವಾ ಅದರ ಉದ್ದೇಶ ಏನು ಅಂತ ಹೇಳಿ? ಇದು ಪ್ರಮುಖವಾಗಿ ಈ ರೈತರು ಕೃಷಿ ಹೊಂಡ ಮಾಡಿಸ್ಕೊಂಡಿರೋವಂಥವ್ರು ಇರಬೇಕು. ಇದರ ಜೊತೆಗೆ ನಾವೇನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿರುವಂಥ ರೈತರಿಗೆ ನಾವು ಈ ಸಹಾಯಧನವನ್ನು ಒದಗಿಸ್ತಾ ಇದ್ದೀವಿ. ಇದು ಒಂದು ಇಲಾಖೆಯ ಪ್ರಮುಖ ಯೋಜನೆ ಆಗಿದೆ. ಅಂದ್ರೆ ಯಾವ ರೀತಿಯಲ್ಲಿ ಅವರು ರೈತ ಸಮೃದ್ಧಿ ಅನ್ನುವಂಥದ್ದು? ಅವರು ಎಲ್ಲ ಕೃಷಿ ಅಂದರೆ ಬರೀ ಕೃಷಿ ಬೆಳೆಗಳಿಗಷ್ಟೇ ಸೀಮಿತ ಆಗದೆ ತೋಟಗಾರಿಕೆ ಬೆಳೆಗಳಿರ್ಬೋದು, ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಈ ಥರ ಎಲ್ಲ ರೀತಿಯ ಕಾಂಪೋನೆಂಟ್ ಸಮಗ್ರ ಕೃಷಿ ಅಂತ ನಾವು ಹೇಳ್ತೀವಿ ಇದಕ್ಕೆ. ಇದನ್ನು ಅಳವಡಿಸ್ಕೊಂಡಿರೋ ರೈತರಂತ ಗಮನದಲ್ಲಿಟ್ಕೊಂಡು ಅವ್ರಿಗೆ ಸಹಾಯಧನ ಒದಗಿಸುವಂಥದ್ದು ಇರುತ್ತೆ. ಅಂದರೆ ಇದು ಘಟಕಗಳು ಯಾವ್ಯಾವುದು ಅಂತ ತಾವು ಹೇಳ್ತಿರಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ? ಅಂದರೆ ಪ್ರಮುಖವಾಗಿ ಕೃಷಿ ಹೊಂಡ ಇರುವಂಥದ್ದು ಇರುತ್ತೆ. ಜೊತೆಗೆ ಅವರು ತೋಟಗಾರಿಕೆ ಬೆಳೆ ಅಳವಡಿಸ್ಕೊಂಡಿರಬೇಕು, ಮತ್ತು ಹೈನುಗಾರಿಕೆ ಮಾಡುವಂಥ ರೈತರಾಗಿರ್ಬೋದು ಅಥವಾ ರೇಷ್ಮೆ ಬೆಳೆಗಾರರಾಗಿರ್ಬೋದು, ಮತ್ತು ಮೌಲ್ಯವರ್ಧನೆ ಮಾಡುವಂಥ ರೈತರು ಸಹ ಈ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವಂಥದ್ದು ಇರುತ್ತೆ. ಈಗ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಕುಣಿಗಲ್ಲಿಂದ ಇರುವಂಥ ಕರೆ. ನಾಗರಾಜ್ ಅವರ ಕೇಳಿ ತಮ್ಮ ಪ್ರಶ್ನೆಯನ್ನು. ಹಲೋ ಹಲೋ ಹಲೋ. ಕೇಳಿ ನಾಗರಾಜ್ ಅವ್ರ ಪ್ರಶ್ನೆಯನ್ನು ಕೇಳಿ. ನಮಸ್ಕಾರ ಸರ್. ನಾವು ಅಕ್ಕಿ ತೋಟ, ತೆಂಗಿನ ತೋಟ ಮಾಡಿದೀವಿ ಸರ್. ಇದು ಇದಕ್ಕೆ ತೆಂಗಿನ ಗಿಡಕ್ಕೆ ಸ್ವಲ್ಪ ಇಳುವರಿ ಕಮ್ಮಿ ಇದೆಯಲ್ಲ ಸರ್? ಇಳುವರಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಓಕೆ, ಇಳುವರಿ ಜಾಸ್ತಿ ಬರಬೇಕು ಅಂದ್ರೆ ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಕಮ್ಮಿ ಇದೆ. ಉತ್ತರವನ್ನ ನೀಡ್ತಾರೆ. ಈಗ ತಾವು ಹತ್ತಿರದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರಿಂದ ನೀವು ಮಾಹಿತಿ ಪಡ್ಕೋಬಹುದು. ಅದಲ್ಲದೆ KVKಗಳಿಂದ ವಿಜ್ಞಾನಿಗಳನ್ನು ಸಹ ಭೇಟಿ ಮಾಡುವಂತೆ ತಾವು ರಿಕ್ವೆಸ್ಟ್ ಮಾಡಿದ್ರೆ ಅವರು ಸೂಕ್ತ ಪರಿಹಾರ ಒದಗಿಸ್ತಾರೆ ನಿಮಗೆ. ಅಂದ್ರೆ ಏನ್ ಕಾರಣ ಇರಬಹುದು ಅಂತೀರಾ ಆ ರೀತಿಯಲ್ಲಿ ಇಳುವರಿಗೆ ಕಡಿಮೆ? ಇಳುವರಿ ಕುಂಠಿತ ಆಗ್ಲಿಕ್ಕೆ ಕಾರಣ ತಮ್ಗೆ ಗೊತ್ತಿರ್ಬೋದು, ರೋಗ ಇರ್ಬೋದು, ಕೀಟ ಇರ್ಬೋದು, ಇದು ಅನೇಕ ರೀತಿಯ ತೊಂದರೆಗಳು. ಇದಲ್ದೇನೆ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಯಾಕೆಂದ್ರೆ ತಾವು ಪ್ರಾರಂಭದಲ್ಲಿ ಹೇಳಿದ್ರಿ ಈ ಮಾತನ್ನ, ಅಂದ್ರೆ ಬಹುಮುಖ್ಯವಾಗಿ ಅಲ್ಲಿನ ಫಲವತ್ತತೆಯನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ತೆಂಗಿನ ನಿರ್ವಹಣೆ, ತೆಂಗಿನ ಬೆಳೆ ನಿರ್ವಹಣೆ ಬಹಳ ಮುಖ್ಯ ಇರುತ್ತೆ. ಹಾಗಾಗಿ ಅವರು ತೋಟಗಾರಿಕೆ ಅಧಿಕಾರಿಗಳು ಅಥವಾ KVK ವಿಜ್ಞಾನಿಗಳನ್ನ ಸಂಪರ್ಕ ಮಾಡೋದ್ರಿಂದ ಪರಿಹಾರ ಸಿಗ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಇದ್ರ ಜೊತೆಗೆ ಈ ಕೃಷಿ ಹೊಂಡದಿಂದ ನೀರನ್ನು ತೆಗಿಬೇಕಾಗತ್ತೆ, ಅದಕ್ಕೆ ತುಂಬಾ ಮುಖ್ಯವಾಗಿ ಪಂಪ್ ಸೆಟ್ ಅನ್ನೋದು ತುಂಬಾ ಮುಖ್ಯಬೇಕಾಗತ್ತೆ. ಇದಕ್ಕೇನಾದ್ರೂ ಸಹಾಯಧನ ಇದೆ? ಖಂಡಿತ ಇದೆ. ಪ್ಯಾಕೇಜ್ ಈಗಾಗಲೇ ನಾನು ಹೇಳ್ದಾಗೆ ಕ್ಷೇತ್ರ ಬದು ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಪಾಲಿಥೀನ್ ಹೊದಿಕೆನೂ ಸಹ ಅಳವಡಿಸ್ಕೊಳ್ಬೇಕಾಗತ್ತೆ. ಮತ್ತೆ ನೀರಿನ ಸದ್ಬಳಕೆಗಾಗಿ ತುಂತುರು ಅಥವಾ ಹನಿ ನೀರಾವರಿ ಘಟಕಗಳನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಪಂಪ್ ಸೆಟ್ಗೂ ಸಹ ನಾವು ಸಹಾಯಧನ ಒದಗಿಸ್ತಾ ಇದ್ದೀವಿ. ಇದರಲ್ಲಿ ತಂತಿ ಬೇಲಿ ಒಂದು, ಅದಕ್ಕೂ ಸಹ ಸಹಾಯಧನವನ್ನ ನಾವು ಕೊಡ್ತಾ ಇದ್ದೀವಿ. ಅದು ಬಹಳ ಮುಖ್ಯ. ಈಗ ನಾವು ಹೊಂಡದಲ್ಲಿ ಸುಮಾರು ಸಲ ತಾವು ಟಿವಿಯಲ್ಲೂ ನೋಡಿರ್ಬೋದು, ನ್ಯೂಸಲ್ಲೂ ಕೇಳಿರ್ಬೋದು, ಯಾವುದೋ ಪ್ರಾಣಿ ಬಿದ್ದೋಗಿರುವಂಥದ್ದು ಅಥವಾ ಯಾರೋ ಜಾರಿ ಬಿದ್ದಂಥವ್ರ ರೈತರದ್ದು ಬಗ್ಗೆ ಮಾಹಿತಿ ನಮ್ಗೆ ಗೊತ್ತಿರ್ಬೋದು. ಈ ನಿಟ್ಟಿನಲ್ಲಿ ತಂತಿ ಬೇಲಿ ಅಳವಡಿಸ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ ಕೃಷಿ ಹೊಂಡಕ್ಕೆ. ಸ್ವಯಂ ರಕ್ಷಣೆಗೆ ಬೇಕಾಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ. ಆ ಉದ್ದೇಶಕ್ಕೋಸ್ಕರ ಅದಕ್ಕೂ ಸಹ ಸಹಾಯಧನ ಕೊಡುವಂಥದ್ದು ಇದೆ. ಇದ್ರ ಜೊತೆಗೆ ಈ ಕೃಷಿ ಯಾಂತ್ರಿಕತೆಯ ಯೋಜನೆಗಳು ಕೂಡ ತಾವು ಹೇಳಿದ್ರಿ. ಕೃಷಿ ಯಾಂತ್ರೀಕರಣ ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಬಂದಿದೆ. ನಮ್ಮಲ್ಲಿ ಒಂದು ಸಮಸ್ಯೆ ಅಂದರೆ ರೈತರ ಹಿಡುವಳಿ ತುಂಬ ಚಿಕ್ಕದಿದೆ. ಸೊ ಹಾಗಾಗಿ ಅವರಿಗೆ ಆ ಹಿಡುವಳಿಗೆ ಸೂಕ್ತವಾದಂಥ ಉಪಕರಣಗಳನ್ನೇ ನಾವು ಒದಗಿಸ್ಬೇಕು, ಸಹಾಯಧನ ಕೊಡಬೇಕು. ಮತ್ತು ಶ್ರಮದಾಯಕ ಕೃಷಿಗೆ ಪೂರಕವಾಗಿ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ನಾವು ಇಲಾಖಾ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಾಮಾನ್ಯ ರೈತರಿಗೆ 50% ರಿಯಾಯಿತಿಯನ್ನು ಒದಗಿಸ್ತಾ ಇದ್ದೀವಿ. ಹಾಗೆಯೇ ಪರಿಶಿಷ್ಟ
ಪಂಗಡದ ಪರಿಶಿಷ್ಟ ವರ್ಗದ ರೈತರಿಗೆ 90% ಸಹಾಯಧನ ಒದಗಿಸ್ತಾ ಇದ್ದೇವೆ. ಈಗ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಚಿಂತಾಮಣಿಯಿಂದ ಇರುವಂತ ಕರೆ. ರಾಜೇಶ್ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ ಹಲೋ ರಾಜೇಶ್ ಅವರು ಕೇಳಿ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ. ನಮಸ್ಕಾರ. ನಾವು ರಾಜೇಶ್ ಅಂತ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ. ಕೇಳಿ ಸರ್, ಇವಾಗ ರೈತರಂದ್ರೆ ರೈತರು ಕಡೆಗೂ ಕಡೆಗಣಿಸ್ತಾನೆ ಇದ್ದಾರೆ. ಹೆಂಗಂದ್ರೆ ನೋಡಿ, ಇವಾಗ ಇದು ಕೃಷಿ ಇಲಾಖೆ ಪ್ರೋಗ್ರಾಮ್ ಇದು. ಕ್ವಶನ್ಸ್ ಎಲ್ಲ ತೋಟಗಾರಿಕೆ ಇಲಾಖೆದೇ ಎಲ್ಲ ತೋಟಗಾರಿಕೆ ಇಲಾಖೆದೇ ಕೇಳಿದ್ರು. ರೈತರಿಗೆ ಸಮಗ್ರವಾಗಿ ಒಂದು ಇದು ಕೊಡ್ತಾ ಇಲ್ಲ. ನಿಮಗೆ ಏನ್ ಬೇಕು ರಾಜೇಶ್ ಅವರು? ಮೇಡಮ್ ಜಾಯಿಂಟ್ ಡೈರೆಕ್ಟರ್ ಅವರಿಗೆ ನಾವು ಪ್ರಶ್ನೆ ಅಂದ್ರೆ, ಈ ಇನ್ಪುಟ್ಸ್ ಅಂತ ಇವಾಗ ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರಲ್ಲೇ ಕೊಡ್ಬೇಕಾಗಿತ್ತು. ಅದು ಇವಾಗ ಹಿಂಗಾರು ಅರ್ಧ ಆಗಿದೆ. ಇವಾಗ ಇನ್ಪುಟ್ಸ್ ಇವಾಗ ಕೊಡ್ತಾ ಇದಾರೆ. ಅದೇನೋ ಪ್ರಾಮ್ ಅಂತ ಫಾಸ್ಫರಸ್ ರಿಚ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಮತ್ತೆ ಅವ್ರ ಇನ್ಪುಟ್ಸ್ ಅಂತ ಗೊತ್ತು ಮೇಡಮ್, ಅವ್ರಿಗೆ ಗೊತ್ತವಲ್ಲ. ಅವಾಗ ಇವಾಗ ಕೊಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ಮತ್ತೆ 19 ಒಂದು ಚೀಲ ಬಂದು ಸುಮಾರು 1950 ರೂಪಾಯಿ. 10-26 ಒಂದು ಚೀಲ ಬಂದು 1900 ರೂಪಾಯಿ. ಅದು ದುಬಾರಿ ಆಗಿದೆ. ಹೊಸ ರೇಟ್ ಇದೆ 2000 ಅಂತ. ಹೊಸ ರೇಟ್, ಹಳೆ ರೇಟ್ ನಾವು ಹೇಳ್ತಾ ಇರೋದು ಅದು ದುಬಾರಿ ಆಗಿದೆ. ಇನ್ಪುಟ್ಸ್ ಇವೆಲ್ಲ ಮುಂಗಾರಲ್ಲಿ ಕೊಟ್ರೆ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ. ಇವಾಗ ಕೊಡ್ತಾ ಇದಾರೆ. ಹಿಂಗೆ ಏನಕ್ಕೆ ಕೊಡ್ತಾ ಇರೋದು ಇವಾಗ ಇವರು? ಉತ್ತರ ನೀಡ್ತಾರೆ ರಾಜೇಶ್ ಅವರು. ರಾಜೇಶ್ ಅವರೇ, ಪ್ರಶ್ನೆಯನ್ನ ಕೇಳಿದ್ದೀರಾ, ಪ್ರಶ್ನೆ ಅರ್ಥ ಆಗಿದೆ, ಉತ್ತರವನ್ನ ನೀಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಏನು ಅಂತಂದ್ರೆ ಆ ಸಮಯದಲ್ಲಿ ಸಿಕ್ಕಿದ್ರೆ ತುಂಬಾ ಅನುಕೂಲ ಅನ್ನುವಂಥದ್ದು ಅವರು ಕೇಳ್ತಿರುವಂಥದ್ದು. ಹಾಗಾಗಿ ಆಮೇಲೆ ಮುಖ್ಯವಾಗಿ ತಾವು ಒಂದು ಮಾತು ಹೇಳ್ತಾ ಇದ್ರಿ. ಯಾಕೆ ಅಂತಂದ್ರೆ ಅನೇಕ ಪ್ರಶ್ನೆಗಳು ಬರ್ತಿರುವಂಥದ್ದು ಆಯಾಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರೋದ್ರಿಂದಾಗಿ ಆ ಒಂದು ತೋಟಗಾರಿಕೆ ಇರಬಹುದು ಅಥವಾ ಅದಕ್ಕೆ ಪೂರಕವಾದಂಥ ಉತ್ತರವನ್ನು ಕೂಡ ನೀಡ್ಕೊಂಡು ಬರ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಏನಂತಂದ್ರೆ ರೈತರಿಗೆ ಅದು ಅನುಕೂಲವಾಗಿರುವಂಥದ್ದು ಆಯಾ ಸಂದರ್ಭ ಕೊಟ್ಟರೆ ತುಂಬ ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಈಗ ಮುಂದಿನದಾಗಿ ಮತ್ತೊಂದು ಪ್ರಶ್ನೆಯನ್ನು ನಾನು ಕೇಳೋದಾದ್ರೆ, ಈಗ ಕೃಷಿ ಯಾಂತ್ರೀಕರಣ ಅನ್ನುವಂಥದ್ದು ತುಂಬ ಮುಖ್ಯವಾಗಿರೋದ್ರಿಂದ ಯಂತ್ರಗಳು ತುಂಬ ಮುಖ್ಯವಾಗಿ, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಂತೂ ಸಾಮಾನ್ಯವಾಗಿ ಏನಾಗ್ತಿದೆ ಅಂತಂದರೆ ಕೂಲಿ ಕಾರ್ಮಿಕರ ಕೊರತೆ ಅನ್ನೋಂಥದ್ದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸರ್ಕಾರದಿಂದ ಯಾವ ರೀತಿಯಲ್ಲಿ ಹೆಚ್ಚಿನದಾಗಿ ಸೊ ಕೃಷಿ ಯಾಂತ್ರೀಕರಣ ಯೋಜನೆ ಬಗ್ಗೆ ಹೇಳೋದಾದ್ರೆ, ಏನು ಭೂಮಿ ಸಿದ್ಧತೆಯಿಂದ ಹಿಡಿದು ಕೊಯ್ಲು ನಂತರ ಸಂಸ್ಕರಣೆ, ಈ ಪ್ರತಿ ಹಂತದಲ್ಲೂ ಉಪಯೋಗಕ್ಕೆ ಬರುವಂತಹ ಎಲ್ಲ ರೀತಿಯ ಉಪಕರಣಗಳು ನಾವು ಸಹಾಯಧನದಡಿ ರೈತ ಬಾಂಧವರಿಗೆ ಒದಗಿಸ್ತಾ ಇದ್ದೀವಿ. ಸೊ ಹೀಗಾಗಿ ಅವರು ಸಹಾಯಧನ ಪಡ್ಕೊಳ್ಳೋಕೆ ಇಚ್ಛಿಸುವಂತ ರೈತರು ದಯವಿಟ್ಟು ರೈತ ಸಂಪರ್ಕ ಕೇಂದ್ರಗಳಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಕಿಸಾನ್ ಅನ್ನೋ ಒಂದು ಆ್ಯಪ್ ಇದೆ. ಆ ಕಿಸಾನ್ ಆ್ಯಪ್ನಲ್ಲಿ ಅವ್ರು ನೋಂದಣಿ ಮಾಡಿಕೊಂಡು ಅನುದಾನ ಲಭ್ಯತೆ ಆಧರಿಸಿ ಅವ್ರಿಗೆ ನಾವು ಉಪಕರಣಗಳನ್ನ ಒದಗಿಸ್ಲಿಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಅದರ ಜೊತೆಗೆ ಯಾವ ಉಪಕರಣಗಳು ಸಾಮಾನ್ಯವಾಗಿ ಸಿಗಬಹುದು ಅಂತೀರ? ಈಗ ಭೂಮಿ ಸಿದ್ಧತೆಗೆ ಬೇಕಾಗುವಂತಹ ನೇಗಿಲುಗಳು, ಕಲ್ಟಿವೇಟರ್ಸ್ ಇರ್ಬೋದು, ರೋಟೋವೇಟರ್ಸ್ ಇರ್ಬೋದು, ಈ ಥರದನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ. ಇದಲ್ದೇನೆ ಈಗ ಇಂಟರ್ ಕಲ್ಟಿವೇಶನ್, ಅಂತರ್ ಬೇಸಾಯ ಮಾಡೋಕ್ಕೆ ಬಳಸುವಂಥ ವಿವಿಧ ರೀತಿಯ ಉಪಕರಣಗಳಿರ್ಬೋದು, ಮತ್ತು ಕೊಯ್ಲಿಗೆ ಸಂಬಂಧಪಟ್ಟ ಉಪಕರಣಗಳಿರ್ಬೋದು. ತಾವೆಲ್ಲ ನೋಡ್ಬೋದು, ಈಗ ಹಾರ್ವೆಸ್ಟರ್ಸ್ ಎಲ್ಲ ರೋಡಲ್ಲಿ ಸುಮಾರು ನಿಂತಿರೋದಿರ್ಬೋದು ಅಥವಾ ಪಾಸ್ ಆಗ್ತಾ ಇರೋದನ್ನ ತಾವು ನೋಡ್ಬೋದು. ಹೀಗಾಗಿ ಈ ಥರದಕ್ಕೆಲ್ಲ ನಾವು ಸಹಾಯಧನವನ್ನು ಇಲಾಖೆ ವತಿಯಿಂದ ಒದಗಿಸ್ತಾ ಇದ್ದೀವಿ. ಕೊನೆಯದಾಗಿ ಸಂಕ್ಷಿಪ್ತವಾಗಿ ತಾವು ಹೇಳೋದಾದ್ರೆ ಇಲಾಖೆ ಯೋಜನೆಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅಂತೀರ? ಅನೇಕ ರೈತ ಪರ ಯೋಜನೆಗಳನ್ನು ನಾವು ಜಾರಿಗೆ ತರ್ತಾ ಇರೋದು ನಿಜ. ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸೋದು ಕಷ್ಟ ಸಾಧ್ಯ. ಏನು ಸೌಲಭ್ಯಗಳಿದೆ ಅದರ ಸದುಪಯೋಗ ಪಡ್ಕೋಬೇಕು ಅಂತ ನನ್ನ ರಿಕ್ವೆಸ್ಟ್. ಅಥವಾ ವೀಕ್ಷಕರೇ, ಸಮಯ ಮುಗಿತಾ ಬರ್ತಾ ಇದೆ. ಹಾಗಾಗಿ ಇದುವರೆಗೂ ಕೂಡ ಕೃಷಿ ಇಲಾಖೆಯಿಂದ ಯಾವ ರೀತಿ ಯೋಜನೆಗಳಿದೆ ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಅದ್ರ ಜೊತೆಗೆ ರೈತರು ಕೂಡ ಅನೇಕ ಪ್ರಶ್ನೆಗಳನ್ನು ತಮ್ಮ ಸ್ವಂತ ಯಾವ ರೀತಿಯಲ್ಲಿ ಭೂಮಿಯಲ್ಲೂ ಕೂಡ ನಾವು ಮಾಡಬಹುದು ಅನ್ನೋಂಥದ್ರ ಬಗ್ಗೆನೂ ಕೂಡ ಆಸಕ್ತಿಯಿಂದ ಕೇಳ್ತಾ ಇದ್ರು. ಒಟ್ಟಾರೆಯಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥವರು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಎನ್ ಅಂಬಿಕಾ ಅವರು. ಅವರಿಗೆ ನಮ್ಮ ದೂರದರ್ಶನ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ.
ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ.